ಮುಂದಿನ ದಿನಗಳಲ್ಲಿ ಬೇರೆ ಭಾಷೆಯ ನಟರಿಗೆ ಏನಾದ್ರು ಸಿನಿಮಾ ಮಾಡಬೇಕು ಅಂತ ಏನಾದ್ರು ಆಸೆ ಇದೆ? ಅವೆಲ್ಲ ಆಗ್ಬೇಕು ಸರ್ ಟೈಮ್. ನಾವು ಅನ್ಕೊಳಕ್ಕಾಗಲ್ಲ. ಟೈಮ್ ಬರ್ಬೇಕು ಅವಕ್ಕೆಲ್ಲ. ಅದೇ ಹೇಳದ್ನಲ್ಲ, ನಾನು ಡೈರೆಕ್ಟರ್ ಆಗ್ತೀನಿ ಅಂತ ನೆನ್ಕೊಂಡಿದ್ದೆಲ್ಲ ಟೈಮ್ ಬಂತಲ್ಲ, ಹಂಗೆ ಏನೋ ಒಂದು ಪ್ರೇರೇಪಣೆ ಬರ್ಬೇಕು ಯಾರ ಕಡೆಯಿಂದಲೋ ಒಂದು. ಬಂದಾಗ 100% ಯಾಕೆ ಮಾಡೇ ಮಾಡ್ತೀನಿ. ಸರ್, ಈಗ ಹಲವಾರು ಸ್ಟಾರ್ ಡೈರೆಕ್ಟರ್ಗಳನ್ನ ನೋಡಿದೀರಾ ನೀವು? ನಮ್ಮ ಎಕ್ಸಾಂಪಲ್ ಏನಂತಂದ್ರೆ ನಮ್ಮ ಕನ್ನಡದಲ್ಲಿ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಪ್ರಶಾಂತ್ ನೀಲ್ ಅವರಾಗಿರ್ಬೋದು, ತೆಲುಗು ರಾಜಮೌಳಿ ಆಗಿರ್ಬೋದು, ಅಥವಾ ಶಂಕರ್ ಅವರಾಗಿರ್ಬೋದು ಕಾಲಿವುಡ್ ಅಲ್ಲಿ. ಸೊ ಹೊಸ ಡೈರೆಕ್ಟರ್ಸ್ ಎಲ್ಲ ಬರ್ತಿದ್ದಾರೆ, ಅಟ್ಲಿ ಆ ತರ. ಸೊ ಪ್ರತಿಯೊಬ್ಬ ನಿರ್ದೇಶಕನಿಗೂ ಒಂದು ಡ್ರೀಮ್ ಪ್ರಾಜೆಕ್ಟ್ ಅನ್ನ ಮಾಡಬೇಕು, ಅದನ್ನ ನನ್ನ ಒಂದು ಕಥೆಯ ಮೂಲಕ, ನನ್ನ ಒಂದು ಡೈರೆಕ್ಷನ್ ಮೂಲಕ ಸಿನಿ ಪ್ರೇಕ್ಷಕರ ಮುಂದೆ ತೋರಿಸಬೇಕು ಅನ್ನೋದು ಇರ್ತದೆ. ನಿಮ್ಗೆ ಏನಾದ್ರು ಆ ತರ ಕನಸಿನ ಒಂದು ಡ್ರೀಮ್ ಪ್ರಾಜೆಕ್ಟ್ ಅನ್ನೋದಂದ್ರೆ ಯಾವ್ದು ಸರ್? ಸರ್, ನನಗೆ ತುಂಬಾ ಇಷ್ಟವಾಗಿದ್ದದ್ದು ಅಂತಂದ್ರೆ ಬಂಗಾರದ ಮನುಷ್ಯ ತುಂಬಾ ಇಷ್ಟ ಸರ್. ಆ ಥರ ರೂಟೆಡ್ ಸ್ಟೋರಿಗಳು ಮಾಡಬೇಕು ಅಂತ ಭಾಳ ಇಷ್ಟ ನನಗೆ. ತುಂಬ ಇನ್ಸ್ಪೈರ್ ಆಗಂತ ಅಂದ್ರೆ ತುಂಬ ಜನ ಚೇಂಜ್ ಆಗಿರೋದು, ಆ ಥರ ಒಂದು ಚೇಂಜಸ್ ಕಾಣೋಂಥ ಸಿನಿಮಾ. ಅದಾದ್ಮೇಲೆ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಿನಿಮಾ ಅಂದರೆ ನನಗೆ ಹಮ್ ಆಪ್ ಕೆ ಕೌನ್ ಸರ್. ನನಗೆ ಆ ಥರ ಸ್ಟೈಲ್ ಆಫ್ ಸಿನಿಮಾಗಳು, ಫ್ಯಾಮಿಲಿ ಓರಿಯೆಂಟೆಡ್, ಒಂದು ರಿಚುವಲ್ಸ್ ಒಳ್ಳೆ ಆ ಥರದೊಂದು ಇಷ್ಟ. ಆ ಥರದ್ದೆಲ್ಲ ಒಂದಷ್ಟು ಪ್ಲ್ಯಾನ್ಗಳಿದೆ. ನೋಡ್ಬೇಕು ಅದಕ್ಕೆ ತಕ್ಕಂಗೆ ನಿರ್ಮಾಪಕರು, ಹೀರೋಗಳು ಸಿಗ್ಬೇಕಾದ್ರೆ. ಅದಾದಾಗ ನೋಡೋಣ. ನಾವೇನೋ ಅನ್ಕೊಂಡಿದ್ದೇನೋ ಅನ್ಕೊಂಡಂಗೆ ಎಲ್ಲ ಆಗೋದು. ಆದ್ರೆ ಅದು ದೇವರ ಆಶೀರ್ವಾದ ಅಷ್ಟೇ. ಆ ಥರದ್ದೇನೋ ಮಾಡಬೇಕು ಅಂತ ಒಂದು ಆಸೆ. ಓಕೆ, ಈಗ ಹೇಳ್ತಾ ಇದ್ರಿ ನೀವು ಶಿವಣ್ಣ ಅವ್ರಿಗೆ ಒಂದು ಹಿಟ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ಏನಾದ್ರೂ ಬಂಗಾರದ ಮನುಷ್ಯನೇ ಈಗಿನ ಆ ಒಂದು ಜನರೇಷನ್ ತಕ್ಕಂಗೆ ಚೇಂಜಸ್ ಮಾಡಿ ಅದರಲ್ಲೂ ಶಿವಣ್ಣ ಅವ್ರು ಆಕ್ಟ್ ಮಾಡಬೇಕು, ಮಹೇಶ್ ಅವರೇ ನೀವೇ ಡೈರೆಕ್ಟ್ ಮಾಡಬೇಕು ಅಂತ ಏನೋ ಶಿವಣ್ಣ ಕೇಳಿದ್ರೆ ಮಾಡ್ತೀರಾ ಅಂತ? 100% ಅವ್ರು ಏನು ಹೇಳಿದ್ರು ಮಾಡ್ತೀನಿ. ಶಿವಣ್ಣ ನಮ್ಮ ಡಾರ್ಲಿಂಗ್ ಇದ್ದಕ್ಕೆ. ನಮ್ಮ ಡಾರ್ಲಿಂಗ್ ಶಿವಣ್ಣ ಅಂದರೆ ನಮ್ಮ ಪ್ರಾಣ. ಅವ್ರು ಯಾವತ್ತು ಯಾರನ್ನು ಡಿಗ್ರೇಡ್ ಮಾಡಿ ಎಲ್ಲರೂ ಪಾಸಿಟಿವ್ ಎನರ್ಜಿ ತಂದ್ರೆ ಮಾಡಮ್ಮ, ಚೆನ್ನಾಗಿ ಮಾಡುತ್ತೆ, ಮಾಡಮ್ಮ, ತಲೆ ಕೆಡಿಸ್ಕೊಳ್ಳಿ. ಸಿನಿಮಾ ಹೋಗ್ಲಿಲ್ಲ ಬೇರೆಯವ್ರದ್ದು ಅಂದ್ರೆ ಆಗುತ್ತೆ ಬಿಡಮ್ಮ, ನಂದೇ ಎಷ್ಟೋ ಸಿನಿಮಾ ಹೊಡೆಯಲ್ಲ, ನೀನೇ ತಲೆ ಕೆಡಿಸ್ಕೈತೆ, ನೆಕ್ಸ್ಟ್ ಮಾಡು, ಸೂಪರ್ ಹಿಟ್ ಆಗುತ್ತೆ ಅಂದ್ರೆ ಆ ಥರ ಎನರ್ಜಿ ತುಂಬಂತ ಕ್ಯಾರೆಕ್ಟರ್. ಸ್ವಲ್ಪ ಕೋಪ ಕಾಯಪ್ಪ ರೇಗ್ ಬಿಡ್ತಾರೆ ಒಂದೊಂದ್ಸಲ, ಬಟ್ 2 ನಿಮಿಷ ಏನೋ ಟೆನ್ಷನ್ ಇದೆ ಕಣಬ್ಡ, ಬೇಜಾರ್ ಮಾಡ್ಕೊಬೇಕಣ ಅಂತಾರೆ. ಅವರೇ ಬಂದು ಪಾಪ ಸಾರಿ ಹೇಳ್ತಾರೆ. ಅಂತ ಕ್ಯಾರೆಕ್ಟರ್ ಅವರು, ಬೇರೆ ಯಾರೋ ಮಾತಾಡಲ್ಲ. ಬಟ್ ಅವ್ರು ಆ ಥರ ಕ್ಯಾರೆಕ್ಟರ್ ಮನ್ಸಲ್ಲಿ ಇಟ್ಕೊಳ್ಳಲ್ಲ. ಪಟ್ ಬಂದು ಬೇಜಾರ್ ಮಾಡ್ಕೊಬಿಡಕಣ, ಏನೋ ಟೆನ್ಷನ್ ಇಟ್ಕೊಳ್ಳೋ, ನಾನು ಏನೋ ಟೆನ್ಷನ್ ಅಂದ್ಬಿಟ್ಟೆ ಅಂತಾರೆ. ಆ ಥರ ಒಂಥರ ಮಗು ಥರ ಕ್ಯಾರೆಕ್ಟರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.